ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟ್ ಟ್ರಕ್ಲಾಕ್ಸ್. ಲಾಸ್ಟ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿದ್ದೆ, ಮತ್ತು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾಗಣ ಗಾಡಿ ಅಂತೂ ಮುಂದೆ ಹೋಗ್ತಿದೆ. ಎಲ್ಲಾದರೂ ಒಳ್ಳೆ ಜಾಗ ನೋಡಿ ನಿಲ್ಲಿಸ್ತಾರೆ, ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗೋಣ. ಆ ಥರ ಟೈಮಿಂಗ್ ಏನಿಲ್ಲ, ಬಟ್ ಹೋಟ್ಲಲ್ಲಂತ ತಿನ್ನೋದಕ್ಕೆ ಆಗ್ತಿಲ್ಲ ಈ ಕಡೆ ಎಲ್ಲ. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎರಡು ಗಾಡಿ ನಿಲ್ಲಿಸಿ ಅಡುಗೆ ಮಾಡ್ಕೊತ ಇದ್ದೀವಿ. ಹೀಗಾದರೆ ಹೋಟ್ಲಲ್ಲಿ ತಿನ್ನೋದಕ್ಕಾಗಲ್ಲ. ಆ ಗಾಡಿಯಲ್ಲಿ ಸ್ವಲ್ಪ ನೀರು ಇಲ್ದಿತ್ತಲ್ಲ, ಅದೆಲ್ಲ ಟಾರ್ಪಲ್ ತೆಗೆದು ನೀರೆಲ್ಲ ತೆಗೆದುಬಿಟ್ಟು ಹಾಕಿದ್ವಿ. ನಮ್ಮ ಭಟ್ರಂತೂ ಅಡುಗೆ ಮಾಡಿದ್ದಾರೆ, ರೆಡಿ. ಚಿತ್ರಾನ್ನ ಅಲ್ಲ, ರೈಸ್, ಟೊಮೊಟೊ ಗೊಜ್ಜು ಕುಕ್ಕರಲ್ಲಿ ಹಾಕಿರೋದು. ಇವತ್ತೇ ನಾನು ಫಸ್ಟು ಕುಕ್ಕರಲ್ಲಿ ಮಾಡ್ತಿರೋದು ನೋಡೋದು. ಫಾಸ್ಟ್ ಆಗಲಿ, ಹೋಗ್ಬೇಕಲ್ಲ, ಟೈಮ್ ಇಲ್ಲ. ಹಾಂ, ಕರೆಕ್ಟ್. ಹೆಂಗೋ ಮಾಡಪ್ಪ, ಉಪ್ಪು ಖಾರ ಅಂತಿದ್ರೆ ಸಾಕು, ತಿನ್ಕೊಂಡು ಹೋಗ್ತಾರೆ. ಓಹೋ, ಹಾಂ, ಇದು ಬರಲ್ಲ. ನೋಡಿ ಫ್ರೆಂಡ್ಸ್, ಟೊಮೊಟೊ ಗೊಜ್ಜು ಕುಕ್ಕರ್ಗೆ ಹಾಕಿದ್ದಾರೆ ಅಣ್ಣವ್ರ. ಇವ್ರಿಗೇನೋ ಡಬಲ್ ಕೆಲಸ ಮಾಡ್ತಾವ್ರೆ ಅದಕ್ಕೆ. ನಮ್ಮ ನಾಗಣ್ಣ ಅಡುಗೆ ಮಾಡಿದ್ರೆ ಅಂತೂ ಸೂಪರಾಗಿ ಮಾಡ್ತಾರೆ. ಟೊಮೊಟೊ ಗೊಜ್ಜು ಹೇಗಿದೆ ಅಂದರೆ ಸೂಪರಾಗಿದೆ. ಎಲ್ಲ ತಿಂತಾ ಇದ್ದೀವಿ. ಎಲ್ಲಿ ಹೋಗ್ತಾ ನಾವು? ಅಹಮದಾಬಾದ್. ಏನು ನೋಡ? ಮಾವಿನಕಾಯಿ ಮಳೆ ಬರ್ತಾ ಇದೆ, ತಿನ್ನಬೇಕ, ಅದಕ್ಕೆ ತಿನ್ನೋಣ. ಊಟ ಅಂತೂ ಸೂಪರಾಗಿತ್ತು. ಮಧ್ಯಾಹ್ನದ್ದು ಸೇರಿ ತಿನ್ಬಿಟ್ಟಿದ್ದೀವಿ. ಮತ್ತು ಎಲ್ಲಿ ಸ್ಟಾಪ್ ಇಲ್ಲ. ಮತ್ತು ನೈಟ್ಗೆ ಊಟ ಮಾಡೋದಷ್ಟೇ. ಮತ್ತು ಎಲ್ಲ ಫುಲ್ಲಾಗಿ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀವಿ. ಬಿಡೋದೆ ಇನ್ನು ಅಹಮದ್ನಗರ ಇನ್ನೊಂದು 70-80 ಕಿಲೋಮೀಟ್ರ್ ಇರಬೇಕು. ಬನ್ನಿ ಹೋಗೋಣ. ಇವರು ತಿಂಡಿ ಮಾಡ್ಕೊಂಡು ಅಹಮದ್ನಗರ ಬೈಪಾಸಲ್ಲಂತೂ ಹೋಗ್ತಾ ಇದ್ದೀವಿ. ಸಂಜೆ ಅಂತೂ ಆಯಿತು, ಟೀ ಕುಡಿಯೋದಕ್ಕೆ ನಿಲ್ಲಿಸಿದ್ದೀವಿ. ಮಹಾರಾಷ್ಟ್ರಕ್ಕೆ ಬಂದು ವಡಾಪಾವ್ ತಿನ್ನಿಲ್ಲ ಅಂದರೆ ಬೇಜಾರಲ್ಲ, ಅವಮಾನ. ಅಣ್ಣ, ಯಾರಿಗೆ ಅವಮಾನ? ನಮಗೋ ಇಲ್ಲ ವಡಾಪಾವ್ಗೆ ಅವಮಾನ ಆಗುತ್ತೋ? ನಮಗೆ ಅವಮಾನ ಆಗುತ್ತೆ ಬಿಡಿ. ನಾಸಿಕ್ ಸಿಟಿಯಲ್ಲಂತೂ ಹೋಗ್ತಾ ಇದ್ದೀವಿ. ನಾಗಣ್ಣ ಮುಂದೆ ಹೋಗ್ತಾ ಇದ್ದಾರೆ. ಇನ್ನೇನಪ್ಪ ಕನ್ಫ್ಯೂಸ್ ಅಂದರೆ ಸಿಟಿಯಲ್ಲಿ ಸ್ವಲ್ಪ ಕನ್ಫ್ಯೂಸ್ ನನಗೆ. ಲಾಸ್ಟ್ ಒಂದು 2 ಟೈಮ್ ಬಂದಿದ್ದೀನಿ ಅಷ್ಟೇ. ಇನ್ನೂ ಒಂದು 2 ಟೈಮ್ ಬರೋ ಗಂಟೆ ಕನ್ಫ್ಯೂಸೇ. ಅದಕ್ಕೆ ತಮಿಳ್ನಾಡು ಲಾರಿ ಹಿಂದೆನೇ ಹೋಗ್ತಾ ಇದ್ದೀವಿ. ನಾಸಿಕ್ ಘಾಟ್ ಅಂತೂ ಸ್ಟಾರ್ಟ್ ಆಯಿತು ನೋಡಿ. ಡೌನ್ ಇಳಿತಾ ಇದ್ದೀವಿ ಸ್ಟಾರ್ಟಿಂಗು. ಇನ್ನು ಮುಂದೆ ಜಾಸ್ತಿ ಇದೆ. ಫ್ರೆಂಡ್ಸ್, ಎಷ್ಟಿದೆ ಘಾಟ್ ಇದು ನೋಡಿ, ಅಲ್ಲಿದೆ ರೋಡು. ಘಾಟ್ ಅಂತೂ ಭಾರಿ ಹುಷಾರಾಗಿ ಇಳಿಸ್ಕೊಬೇಕು. ಭಯಂಕರ ಡೌನ್ ಇದೆ. ಅದು ನಾಸಿಕ್ ಘಾಟ್ ಇದು. ನಾಸಿಕ್ ಘಾಟ್ ಗೊತ್ತಿಲ್ಲ. ನಮ್ಮ ನಾಗಣ್ಣ ಅಲ್ಲಿ ಹಿಡಿತಾ ಇದ್ದಾರೆ ನೋಡಿ. ಅವಾಗಲೇ ಅಲ್ಲಿ ಹೊರಟೋಗ್ಬಿಟ್ಟವನೆ. ಫಾಸ್ಟಾಗಿ ಹಿಡಿತಾವನೆ. ಸ್ಲೋ ಪಿಕಪ್ ಗಾಡಿ, ಅವನು ಫಾಸ್ಟ್ ಪಿಕಪ್ ಗಾಡಿ. ಪಿಂಟ್ ಘಾಟು ಇದು. ನಾಸಿಕ್ ಘಾಟ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಇದೇ ಘಾಟಲ್ಲೇ ಜಾಮ್ ಆಗಿದೆ. ಇದು ನೋಡಿ ಎಷ್ಟು ಭಯಂಕರ ಟರ್ನಿಂಗ್ ಇದೆ. ಈ ಥರ ಟರ್ನಿಂಗಲ್ಲೇ ದೊಡ್ಡ ಗಾಡಿಗಳು ಬಂದರೆ 2 ಕಟ್ಟಾಗಲ್ಲ. ಆಪೋಸಿಟ್ ಬಿಟ್ಟು ಬರ್ತೈತೆ, ಫುಲ್ ಡ್ಯಾಮೇಜ್ ಆಗೈತೆ. ಚೆನ್ನು ಓವರ್ಟೇಕ್ ಹೊಡೆದ ಗಾಡಿನ. ಹೊಡೆ ಚಾನ್ಸಸ್ ಇದೆ. ಇನ್ನೊಬ್ಬ ನಿಲ್ಲಿಸ್ದ, ಅವನು ಬಂದ ಇಂಜನ್ ಮಾತಾಡಕ್ಕೆ. ಅವನೆಲ್ಲ ಬೇರೆಯವನು.
ನೀನು ಬೇರೆ ಅವನಲ್ಲ ಅವನೇನಾ? ಇಲ್ಲಿ ಹೋಗಿ ಫುಲ್ಲು ಜಾಮ್ ಆಗುತ್ತದೆ ಅಲ್ಲಿ ಹಿಂದ್ಗಡೆ, ನಾವು ಬರಲ್ಲ. ಬಂತು ಗುರು, ಆಪೋಸಿಟ್ ಗಾಡಿ ಬಂತು. ಈ ಗಾಡಿ ಸೈಡ್ ಹೊಡೆಯೋದೆ ಈಗ ತುಂಬ ಕಷ್ಟ ನೋಡಿ. ಅಲ್ಲಿದೆ ಟರ್ನಿಂಗ್ಸು, ಇನ್ನು ಕೆಳಗಡೆ ಇಳಿಬೇಕು. ಈ ಥರ ಬೆಟ್ಟ 2-3 ಇಳಿಬೇಕು, 10 ಇಳಿಬೇಕು. ಅಣ್ಣ ಸ್ವಲ್ಪ ಸೈಡ್ ಬಿಡೋಣ. ಹಿಂದೆನೇ ಇರಬೇಕಿಲ್ಲ 1 ಅವರ್. ಆಗ್ತಾ ಇಲ್ಲ ಗುರು ಈ ಗಾಡಿನಂತೂ ಸೈಡ್ ಹೊಡೆಯೋದಕ್ಕೆ. ಇದು ನೋಡೋಕ್ಕಾಗಿಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ. ಬನ್ನಿ ನೋಡೋಣ ಬನ್ನಿ. ಅಂತೂ ಇಂತೂ ಅಣ್ಣನಿಗೆ ಸೈಡ್ ಹೊಡೆದ್ಬಿಟ್ವಿ. ಮುಂದೆ ನೋಡಿ ಯಾವುದು ಗಾಡಿ, ಮುಂದೆ ನೋಡಿ ಅದೊಂದು ಬುಲಾರೋ ಹೋಗ್ತಾಯಿದೆ ಮ್ಯಾಕ್ಸಿ ಕ್ಯಾಬು. ಅದರಲ್ಲಂತೂ ಮೇಲೆ ಟಾಪ್ ಮೇಲೆಲ್ಲ ಕೂರಿಸಿದ್ದಾನೆ ಗುರು, ಆದರೆ ಅವನು ಭಯಂಕರ ಓಡಿಸ್ತಿದ್ದಾನೆ ಗಾಡಿ. ಈ ರೂಟಲ್ಲಿ ಅವ್ರಿಗೆ ಚೆನ್ನಾಗಿ ಓಡಿಸಿ ಅಭ್ಯಾಸ ಆಗಿಬಿಟ್ಟಿರುತ್ತೆ, ಅದರಿಂದ ಆ ಥರ ಓಡಿಸ್ತಾರೆ. ನೋಡಿ ಹಿಂದೆ ಇಬ್ಬರು ಇದ್ದಾರೆ ಬಂಪರ್ ಮೇಲೆ, 2-3 ಜನ ಮೇಲೆ, ಟಾಪ್ ಮೇಲೆ 3 ಜನ ಇದ್ದಾರೆ. ಯಪ್ಪ ನಿಧಾನಕ್ಕೆ ಹೋಗೋಣ. ನೋಡಿ ನೋಡಿ ಯಾವ ಥರ ಇದ್ದಾರೆ ನೋಡಿ. ಈ ಡೌನಲ್ಲಿ ನಮ್ಮ ಗಾಡಿನೂ ಫುಲ್ಲು ಸ್ವಲ್ಪ ಬ್ರೇಕ್ ಕಡಿಮೆ ಬರುತ್ತೆ ಡೌನಲ್ಲಿ. ಭಾರಿ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ನೋಡಿ ಅಣ್ಣ ಏನು ಓಡಿಸ್ತಿದ್ದಾನೆ ಮುಂದೆ. ನಮ್ಮದು ಫುಲ್ ಡೌನ್ಗೆ 80ರಲ್ಲಿದೆ, 80 ಮೇಲೆ ಹೋಗ್ತಾ ಇದ್ದಾನೆ. ಇಷ್ಟು ಜನ ಹತ್ಸ್ಕೊಂಡು ಮುಂದೆ RTO ಆಫೀಸ್ ಅಂತೂ ಬಂತು, ಇಲ್ಲಿ ಎಂಟ್ರಿ ಕೊಟ್ಟು ಹೋಗಬೇಕು. ಬನ್ನಿ ಪೇಮೆಂಟ್ಗೆ ಹಾಕಿದ್ರೆ ಅದೊಂದು ಸುಮ್ಮನೆ 220 ರೂಪಾಯಿ ತಗೊತಾರೆ ಗುರು ಪೇಮೆಂಟ್ಗೆ. ಅದು ಬೇರೆ ಕಡೆ ಗಾಡಿಗಳು ಮಾತ್ರ ಹಾಕ್ತಾರೆ, MH ಗಾಡಿಗಳಿಗೆಲ್ಲ ಹಾಕಲ್ಲ ಅವರು. ಪೊಲೀಸ್ ಚೆಕಿಂಗ್. ನೋಡಿ ಇದು ಇಲ್ಲಿಂದ ಇರ್ಬೇಕು ಮೋಸ್ಟ್ಲಿ ಬಾರ್ಡ್ರು. ಗುಜರಾತ್ ಇಲ್ಲಿಂದ ಸ್ಟಾರ್ಟು. ಹಾಂ ಗುಜರಾತ್ ಬಾರ್ಡ್ರು. ಏನು ಗುರು ಫುಲ್ ಚೆಕಪ್ ಮಾಡ್ತಾ ಇದ್ದಾರೆ ಗುಜರಾತ್ ಬಾರ್ಡ್ರಲ್ಲಿ. ನೋಡಿ ಎಲ್ಟಿಗೋ ಕಾರ್ಗೆ MH ಗಾಡಿ ಅದು. ಫುಲ್ ಬ್ಯಾಗ್ ಎಲ್ಲ ತೆಗೆದ್ಬಿಟ್ಟು ಕೆಳಗಡೆ ಹಾಕ್ಬಿಟ್ಟು ಚೆಕ್ ಮಾಡ್ತಿದ್ದಾರೆ. ಈ ಎಲೆಕ್ಷನ್ ಎಲ್ಲ ಮುಗೀತಲ್ಲ, ಇನ್ನೇನು ಚೆಕ್ ಮಾಡ್ತಿದ್ದೀರಾ? ಬ್ಯಾಗ್ ಎಲ್ಲ ಕೆಳಗಡೆ ಹಾಕಿ. ನಮ್ಮ ನಾಗಣ್ಣವ್ರಂತೂ ಹೊಡಿತಾ ಇದ್ದಾರೆ. ಲಾಸ್ಟು ನಮ್ಮ ಗಾಡಿ ಸೆಕ್ಷನ್ ಡೌನು ನಮಗೆ ಸಿಗೋದೇ ಇದೆ. ಲಾಸ್ಟ್ ಡೌನ್ ಬಿಟ್ಟರೆ ಘಾಟೆಲ್ಲ ಮುಗಿಯುತ್ತೆ. ಎಷ್ಟು ಅವರ್ ಆಯ್ತಾ ಘಾಟಕ್ಕೆ ಬಂದ? 2 ಅವರ್ ಆಯ್ತಾ? ಹಾಂ, ಇಲ್ಲಂತೂ ಎಷ್ಟು ಗಾಡಿ ದಬ್ಬಾಕೊಂಡಿದ್ದಾವೆ ಗುರು ಈ ಟರ್ನಿಂಗಲ್ಲಿ. ಸುಮಾರು ಗಾಡಿ ಇದ್ದಾವೆ ದಬ್ಬಾಕೊಂಡಿದ್ದಾವೆ. ಭಾರಿ ಭಯಂಕರ ಡೌನ್ ಇದು. ಘಾಟೆಲ್ಲ ಕಂಪ್ಲೀಟ್ ಆದಮೇಲೆ ಗಾಡಿಗಳು 2 ಗಾಡಿ ಸೈಡಲ್ಲಿ ಹಾಕಿದ್ದೀವಿ. ಟೈಮ್ ಬಂದು 6:30 ಆಯಿತು. ಇಲ್ಲಿ ಕತ್ಲಾಗೋದೇ ಲೇಟು, 7:30-8 ಗಂಟೆ ಆಗುತ್ತೆ. ಟೈರ್ ಅಂತೂ ಚೆಕ್ ಮಾಡೋಣ. ಟೈರೇ ನೀಟ್ ಬಂದಿಲ್ಲ ಗುರು, ಯಾಕಂದರೆ ಮಳೆ ಬಿದ್ದಿದೆ, ತಂಪಾಗಿದೆ. ಅಷ್ಟು ಹೀಟೇನು ಬಂದಿಲ್ಲ ಟೈರು. ನೋಡಿ ನಮ್ಮ ನಾಗಣ್ಣ ಗಾಡಿ ಅಂತೂ ಅಲ್ಲಿದ್ದಾನೆ ಗುರು. ಘಾಟಲ್ಲಿ ಕಾಣಿಸೇ ಇಲ್ಲ ಕಣ್ಣಿಗೆ. ಒಂದು ಹತ್ರ ಕಾಣಿಸಿದ್ರೆ ಮತ್ತೆ ಎಲ್ಲೋ ಹೊರಟೋಗಿರ್ತಾರೆ.
ಅಂದರೆ ಅವ್ರು ಸರಿಯಾಗಿ ಅವರಿಂದ ನಾವು ಹೊಡೆಯೋದಕ್ಕಾಗಲ್ಲ. ಫುಲ್ ಎಕ್ಸ್ಪೀರಿಯನ್ಸ್ ನಾಗಣ್ಣ ಅವರು ಡ್ರೈವಿಂಗಲ್ಲಿ. ಇವರು ಬೆಳಗ್ಗೆ ತಿಂದಿದ್ದು ಊಟ ಮತ್ತು ರಾತ್ರಿ ಅದು ಬರೀ ರೈಸ್ ಮಾತ್ರ ಮಾಡ್ಕೊಂಡ್ರೆ ಸಾಕು. ಟೊಮೆಟೊ ಗೊಜ್ಜಿದೆ ಹಾಗೆ, ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಳೋಕ್ಕೆ ಇಲ್ಲಿ 2 ಗಾಡಿ ನೋಡಿ ಸೈಡ್ಗೆ ಹಾಕಿದ್ದೀವಿ. ಸೈಡ್ಗೆ ಹಾಕ್ಕೊಂಡು ಅಡುಗೆ ರೈಸ್ ಮಾಡ್ಕೊತಿದ್ವಿ, ಮಾಡ್ಕೊಂಡು ತಿನ್ಕೊಂಡು ಹೋಗೋಣ. ಇಂತೂ ಸೂರತ್ ರೋಡ್ಗೆ ಬಂದು ಬಿದ್ದಿವೆ. ಹೈವೇಲಿ ಹೋಗ್ತಾ ಇದೆ. ಕರೆಕ್ಟಾಗಿ 300 ಕಿಲೋಮೀಟ್ರ್ ಹೋಗ್ಬೇಕು ಅಹಮದಾಬಾದು. ಟೈಮ್ ಬಂದು 10 ಗಂಟೆ ಆಯಿತು. ಇವರು ಗಾಡಿ ಅಂತೂ ಖಾಲಿ ಆಯಿತು. ಸೈಡ್ಗೆ ಹಾಕಿದ್ದೀವಿ. ಬಾಡಿಗೆ ಸ್ವಲ್ಪ ಲೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೈಡ್ಗೆ ಹಾಕೊಂಡು ಅಡುಗೆ ಮಾಡ್ಕೊಂಡು ಏನಾದರೂ ತಿನ್ಬೇಡ, ಆಫೀಸ್ ಹತ್ರ ಹೋಗೋಣ. ಇವರು ರಾತ್ರಿ ಒಂದು ಪಾರ್ಟಿ ಫೋನ್ ಮಾಡಿ ಅಹಮದಾಬಾದ್ ಬೇಡ, ಅಹಮದಾಬಾದಿಂದ ಒಂದು 70 ಕಿಲೋಮೀಟ್ರ್ ಅದು ಯಾವುದೋ ಮಶಾಣ ಅಂತ ಊರಿಗೆ ಅಲ್ಲಿಗೆ ಹೋಗಂದ್ರು. ಬಾಡಿಗೆ ಗಿಡಿಗೆ ಮಾತಾಡೋಣ ಹೋಗು ಅಂದರು. ಇಲ್ಲಿ ಬಂದರೆ 3000 ಹಾಕ್ಕೊಟ್ಟಿದ್ದಾನೆ 70 ಕಿಲೋಮೀಟ್ರಿಗೆ. ನೋಡಿ ನಮ್ಮ ಸುಮ್ಮನೆ ಅವೆಲ್ಲ ಹೇಳ್ಬಾರ್ದು ಬಿಡಿ. ಸುಮ್ಮನೆ ಬೆಳಗ್ಗೆ ಎಲ್ಲ ಕಿರಿಕಿರಿ ಪಾರ್ಟಿ ಹತ್ರ. ಏನು ಮಾಡೋಕ್ಕಾಗುತ್ತೆ, ಎಲ್ಲ ಕಡೆನೂ ಇದೇ ಥರ. ಗುರು ಬರೋಡ ಆಫೀಸ್ ಹತ್ರ ಅಂತೂ ಬಂದ್ವಿ. ಇಲ್ಲೇನು ಲೋಡಿಂಗು ಇಲ್ಲ. ಯಾವುದೋ ಒಂದು 2-3 ದಿನ ವೆಯ್ಟ್ ಮಾಡಿದ್ರು ಚೆನ್ನಾಗಿರೋ ಲೋಡ್ ತುಂಬ್ಕೊಂಡು ಹೋಗ್ಬೇಕು. ನೋಡಿ ಅದೇ ಆಫೀಸು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.